ॐ सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणि नमोऽस्तु ते। सृष्टिस्थितिविनाशानां शक्तिभूते सनातने गुणाश्रये गुणमये देवी ನಾರಾಯಣಿ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ ನಮಸ್ಕಾರ. ಗ್ರಾಚಾರ ಪರಿಹಾರ ಚಾನೆಲ್ನ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕನ್ಯಾ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ಸಂಕ್ಷಿಪ್ತವಾಗಿ ನೋಡೋಣ. ಕನ್ಯಾ ರಾಶಿಯಲ್ಲಿ ಕುಜಗ್ರಹರು 28ರಿಂದ ಸಂಚಾರವನ್ನು ಮಾಡ್ತಾರೆ, ಅಂದರೆ ಮಾಸಾಂತ್ಯಕ್ಕೆ ಬರ್ತಾರೆ. ಹಾಗೆಯೇ 6ರಲ್ಲಿ ನಿಮ್ಮ ರಾಶಿಯಿಂದ 6ರಲ್ಲಿ ರಾಹುಗ್ರಹರು, 7ರಲ್ಲಿ ಶನಿ ಮಹಾತ್ಮರು, 9ರಲ್ಲಿ ಶುಕ್ರಗ್ರಹರು, 10ರಲ್ಲಿ ಗುರು ಮತ್ತು ಸೂರ್ಯ, ಮತ್ತು ಜುಲೈ 26ರಿಂದ ಶುಕ್ರಗ್ರಹರು ಕೂಡ ಸಂಚರಿಸ್ತಾರೆ. 11ರಲ್ಲಿ ಬುಧಗ್ರಹರು ಮತ್ತು ಜುಲೈ 17ರಿಂದ ಸೂರ್ಯಗ್ರಹರು ಕೂಡ ಬುಧನೊಟ್ಟಿಗೆ ಸಂಚಾರವನ್ನು ಮಾಡ್ತಾರೆ. ಗ್ರಹಸ್ಥಿತಿ ಹೀಗಿರುವಾಗ ಏನು ಹೇಳ್ಬೋದು, ಕನ್ಯಾ ರಾಶಿಯವರಿಗೆ ಜುಲೈ ತಿಂಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು. ಶಿಕ್ಷಕರು, ಕಲಾವಿದರು, ಸಂಶೋಧಕರು, ಸಂಗೀತಗಾರರು, ಲೇಖಕರು ಮತ್ತು ಇದು ಗುಪ್ತಚರರ ಒಂದು ಕೆಲಸ ಕಾರ್ಯಗಳಿಗೆ, ಅವರ ಸಾಧನೆಗೆ ಸೂಕ್ತ ಮನ್ನಣೆ, ಪ್ರಶಂಸೆ ಸಿಗ್ತಕ್ಕಂತಹ ಒಂದು ತಿಂಗಳು ಇದಾಗಿರುತ್ತೆ. ಮತ್ತು ಉನ್ನತ ವ್ಯಾಸಂಗದಲ್ಲಿ ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು, ಆಧ್ಯಾತ್ಮಿಕ ಚಿಂತಕರು ಅಗಾಧವಾದ ಒಂದು ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ ಅವಕಾಶ ಕೂಡ ಒದಗಿ ಬರುತ್ತೆ. ಉದ್ಯೋಗಸ್ಥರಿಗೆ ವೇತನ ಹೆಚ್ಚಳ, ಸ್ಥಾನಮಾನ, ಗೌರವ, ಬಡ್ತಿ ಲಭ್ಯವಾಗುತ್ತೆ. ತಂತ್ರಜ್ಞರು, ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ಮತ್ತು ಜವಾಬ್ದಾರಿಯ ಒಂದು ಅವ್ರದ್ದೆಲ್ಲ ಜವಾಬ್ದಾರಿ ಹೆಚ್ಚಾಗಿರುತ್ತೆ. ಈ ಒಂದು ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಇವರ ಒಂದು ಜವಾಬ್ದಾರಿಯ ಒಂದು ಅತ್ಯುತ್ತಮ ನಿರ್ವಹಣೆಗಾಗಿ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಮತ್ತು ಇತರರಿಗೆ ಮಾದರಿಯಾಗುವ ಹಾಗೆ ನಡ್ಕೊಳ್ತೀರಿ. ಇದರಿಂದ ಕೂಡ ನಿಮಗೆ ಒಂದು ಒಳ್ಳೆಯ ಗೌರವ, ಜೊತೆಗೆ ಧನಲಾಭ ಕೂಡ ಉಂಟಾಗುತ್ತೆ. ಕಟ್ಟಡ ಕಾರ್ಮಿಕರು, ವಾಹನ ಚಾಲಕರಿಗೂ ಕೂಡ ಉತ್ತಮ ಒಂದು ಧನಲಾಭ ಇದೆ. ಇಷ್ಟೆಲ್ಲ ಶುಭ ವಿಚಾರಗಳೇ ಇದ್ದಾಗ್ಯೂ ಇನ್ನು ಸಂಚಾರ ಮಾಡುವಾಗ ಮತ್ತು ವಾಹನ ಚಲಾಯಿಸುವಾಗ ಸ್ವಲ್ಪ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳಿವೆ. ಮತ್ತು ಇದರಿಂದಾಗಿ ದೇಹಕ್ಕೆ ಪೆಟ್ಟಾಗ್ತಕ್ಕಂಥದ್ದು, ಮತ್ತು ಅದು ತೀವ್ರತರವಾದಂತಹ ಪೆಟ್ಟು, ಈ ರಕ್ತ ಬರೋ ಹಾಗೆ ಪೆಟ್ಟಾಗೋದು, ಬಲವಾದ ಪೆಟ್ಟು ಬೀಳ್ತಕ್ಕಂತಹ ಒಂದು ಅವಘಡಗಳು ಸಂಭವಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ. ಹೀಗಾಗಿ ಜೋಪಾನವಾಗಿರಬೇಕು. ತೊಂದರೆಗಳ ನಿವಾರಣೆಗಾಗಿ ನೀವು ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಜೊತೆಗೆ ಆಷಾಢ ಮಾಸದ ಒಂದು ವಿಶೇಷತೆಗಳಾದ ಗುರುಪೌರ್ಣಿಮೆ, ಶುಕ್ರವಾರದಂದು ಲಕ್ಷ್ಮೀ ಪೂಜೆ, ಹಾಗೆಯೇ ಭೀಮನ ಅಮಾವಾಸ್ಯೆ, ನಾಗರ ಪಂಚಮಿಯನ್ನು ಯಥಾಶಕ್ತಿ ಯಥಾಭಕ್ತಿ ಆಚರಿಸ್ಕೊಳ್ಳಿ. ಎಲ್ಲರಿಗೂ, ಕನ್ಯಾ ರಾಶಿಯ ಎಲ್ಲರಿಗೂ ಕೂಡ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.